ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಹಾಗಲಕಾಯಿ ಗಿಡ. ಇದು ಗಿಡ ಅಲ್ಲ, ಬಳ್ಳಿ ಈ ಥರ ಬೆಳೆಯುತ್ತೆ. ಒಂದು ಹಗ್ಗ ಸುತ್ತಲಿ ಏನಂತೀರಿ ಅದಕ್ಕೆ ಕಟ್ಟಿ ಈ ಥರ ಸ್ಪ್ರೆಡ್ ಆಗ್ತಾಯಿದೆ. ಇನ್ನೂ ಸ್ಪ್ರೆಡ್ ಆಗುತ್ತೆ. ತೋರಿಸ್ತಾ ಇದ್ದೀನಿ, ನೋಡ್ಬೋದು. ಇದು ಫ್ಲವರು, ಆದರೆ ಇದಕ್ಕೆ ಹಾಗಲಕಾಯಿ ಆಗೋದಿಲ್ಲ. ಫ್ಲವರಿಗೆ ಹಾಗಲಕಾಯಿ ಆಗೋದಿಲ್ಲ. ಇದು ನೋಡ್ಬೋದು, ಚಿಕ್ಕದಾಗಿದೆ ಹಾಗಲಕಾಯಿ. ಇದಕ್ಕಾಗಿದೆ, ಇನ್ನೂ ಇದು ಚಿಕ್ಕದು. ಈಗ ಹಾಗಲಕಾಯಿ ಬಿಡ್ತಾ ಇವೆ. ಈಗ ಆದಷ್ಟು ಭಾಳಷ್ಟು ಮಗ್ಗಿ ಕೂಡ ಆಗಿವೆ. ಭಾಳಷ್ಟು ಮಗ್ಗಿ ಆಗಿವೆ. ಹಾಗೆ ಹಾಗಲಕಾಯಿ ಕೂಡ ಆಗ್ತಾಯಿವೆ, ನೋಡ್ಬೋದು. ಇಲ್ಲೂ ನೋಡ್ಬೋದು, ಇಲ್ಲಿ ನೋಡ್ಬೋದು, ಕಾಣ್ತಾ ಇದೆಯಲ್ಲ, ಈ ಥರ ಇನ್ನು ಸಣ್ಣ ಸಣ್ಣದ ಚಿಕ್ಕದಾಗಿ ಆಗ್ತಾಯಿವೆ. ನಿಮಗೆ ತೋರಿಸ್ತೀನಿ. ಇಲ್ಲಿದೆ ನೋಡ್ಬೋದು, ಇಲ್ಲಿ ಕಾಣಿಸ್ತಾ ಇದ್ದಾರೆ. ಈ ಥರ ಆಗ್ತವೆ, ನೋಡ್ತಾ ಇದ್ದೀರಲ್ಲ. ಈ ಥರ ಆದರೆ ಇವಕ್ಕೆ ಅಲ್ಲಿ ಫ್ಲವರ್ ಬಿಡ್ತಾವೆ. ಈ ಥರ ಫ್ಲವರ್ ಬಿಡ್ತಾವೆ. ಅಲ್ಲಿ ಭಾಳಷ್ಟು ಆಗ್ತಾಯಿವೆ. ನಿಮಗೆ ಹೇಳ್ಬೇಕಂದ್ರೆ ಹೇಳ್ತೀನಿ. ಇನ್ನೊಮ್ಮೆ ಫ್ಲವರ್ ಬಿಟ್ಟಿರುತ್ತಲ್ಲ, ಈ ಥರ ಆದರೆ ಆಗೋದಿಲ್ಲ. ಬ್ಯಾಕ್ ಸೈಡ್ ಈ ಥರ ಆಗಿರುತ್ತೆ, ಮುಂದೆ ಫ್ಲವರ್ ಬಿಡುತ್ತೆ. ಅದಕ್ಕೆ ಹಾಗಲಕಾಯಿ ಆಗ್ತವೆ. ನೋಡ್ಬೋದು, ಭಾಳಷ್ಟು ಆಗ್ತವೆ. ಕಾಯಿಗಳು ಆಗ್ತವೆ, ಹಾಗಲಕಾಯಿಗಳು ಚಿಕ್ಕದಾಗಿ ಬಿಟ್ಟಿವೆ. ಸೇಮ್ ಗ್ರೀನ್ ಕಲರ್ ಆಗಿರ್ತಾವಲ್ಲ, ಹೀಗಾಗಿ ಕಾಣಿಸೋದೇ ಇಲ್ಲ. ಜಲ್ಲಿ ಒಳಗಡೆ ಇದ್ದೀವಿ, ಅದು ಸ್ವಲ್ಪ ದೊಡ್ಡದಾದ್ಮೇಲೆ ಕಾಣ್ತವೆ. ಇಲ್ಲೂ ಕೂಡ ಇದೆ. ಒಂದು ಗಿಡ ಹಚ್ಚಿದ್ರೆ ಭಾಳಷ್ಟು ಹಾಗಲಕಾಯಿ ಆಗ್ತವೆ. ಇಲ್ಲಿಂದ ಹಚ್ಚಿದ್ದೀವಿ. ಇದಕ್ಕೇನು ಜಾಸ್ತಿ ಜಾಗ ಹಿಡಿಯೋದಿಲ್ಲ. ಇದು ಫಸ್ಟ್ ಆಗ್ತಾ ಇರೋದು. ನೀವೇನು ದೊಡ್ಡ ಆಗೋದಿಲ್ಲ. ಸಣ್ಣ ಸಣ್ಣ ಹಾಗಲಕಾಯಿ ಆಗ್ತವೆ. ಕೆಲವೊಬ್ಬರು ಹಾಗಲಕಾಯಿ ಪಲ್ಯನ ತುಂಬಿ ಮಾಡ್ತಾರೆ, ಹೋಳಿ ಮಾಡ್ತಾರಲ್ಲ. ಕೆಲವೊಬ್ಬರು ಒಳಗೆ ಫಿಲ್ಲಪ್ ಮಾಡಿ ಎಲ್ಲಷ್ಟು ಫಿಲ್ಲಪ್ ಮಾಡಿ ಮಾಡ್ತಾರೆ. ತುಂಬ ಕೈ ಇರುತ್ತೆ ಅಲ್ಲ, ಜಾಸ್ತಿ ಜನ ಇಷ್ಟಪಡೋದಿಲ್ಲ. ಆದರೆ ಹೆಲ್ತಿಗೆ ಭಾಳಷ್ಟು ಬೆನಿಫಿಟ್ಟು. ಹೆಲ್ತಿಗೆ ಭಾಳಷ್ಟು ಚೆನ್ನಾಗಿ ಬೆನಿಫಿಟ್ಟು. ಉಣ್ಬೇಕು ಹಾಗಲಕಾಯಿ ಅಂತಿರ್ತಾರೆ.